ಎಸ್, ಈ ವಿಚಾರವಾಗಿ ಮಾತಾಡೋದಕ್ಕೆ ಈಗ ಸ್ವತಃ ಮಡೇನೂರ್ ಮನು ಅವ್ರ ಜೊತೆ ಲೈನಲ್ಲಿ ಇದ್ದಾರೆ, ಮಾತಾಡ್ಸೋಣ ಅವ್ರ ಹತ್ರ. ಹಲೋ ಸರ್, ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀನಿ, ನೀವು? ನಾನು ಆರಾಮಿದ್ದೀನಿ. ಏನಿದು ಸುದ್ದಿ? ನಿಮ್ಮ ಸಿನಿಮಾ ರಿಲೀಸ್ ಟೈಮಲ್ಲೇ ಈ ರೀತಿಯಾಗಿ ಒಂದು ಕಾಂಟ್ರವರ್ಸಿ ಆಗೋಯ್ತು. ಈಗ ಮತ್ತೆ ಪ್ಯಾಚ್ ಅಪ್ ಕೂಡ ಆಗಿದ್ದೀರಾ. ಒಂದಷ್ಟು ಜನರಿಗೆ ಒಂದಷ್ಟು ಪ್ರಶ್ನೆಗಳಿದೆ. ಯಾಕೆ ಮಡೇನೂರ್ ಮನೋರ್ ಹಿಂಗ್ ಮಾಡಿದ್ರು? ನಿಮ್ದೇನಾದ್ರು ಪ್ರಮೋಷನ್ ಮಾಡ್ಕೊಳಕ್ ಹೀಗ್ ಮಾಡಿದ್ರಾ, ಅಥವಾ ಏನಾದ್ರೂ ಈಗ ರಾಜ್ಯದ ಜನರನ್ನ ಮಂಗ ಮಾಡಿದ್ರ? ಈಗ ಜಗಳ ಆಡೋದಂತೆ ಮತ್ತೆ ಒಂದಾಗದಂತೆ ಈ ತರ ಕಿತ್ತಾಟ ಯಾಕೆ, ತೋರ್ಪಡಿಕೆ ಯಾಕೆ ಅಂತ? ಅಂದ್ರೆ ತೋರ್ಪಡಿಕೆ ಅನ್ನೋದಕ್ಕಿಂತ ಅಂದ್ರೆ ಜಗಳ ಆಡಿದ್ರೆ ಒಂದಾಗ್ಲೇಬಾರ್ದು ಅನ್ನೋ ತರ ಏನಾರ ಪ್ರಶ್ನೆ ಅಂತ. ಇಲ್ಲ ಇಲ್ಲ, ನೀವು ಒಂದಾಗಿರುವಂತದ್ದು, ಕಾಂಪ್ರಮೈಸ್ ಆಗಿರೋದು ಎಲ್ರಿಗೂ ಖುಷಿಯಾಗಿದೆ. ಹೌದು, ಬಟ್ ಆದ್ರೆ ಈ ರೀತಿಯಾಗಿ ಎಲ್ಲಾ ಜನರಿಗೆ ಗೊತ್ತಾಗೋ ತರ ಒಂದ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ಕೊಂಡಿದ್ ಯಾಕೆ ಇದನ್ನ ಅಂತ? ನಿಮ್ ಮೇಲೆ ಇದ್ದಂತ ವಿಷಯಗಳನ್ನ ನೀವು ತುಂಬಾನೇ ಚೆನ್ನಾಗಿದ್ರಿ, ಇಬ್ರು ಒಟ್ಟಿಗೆನೆ ನಿಮ್ಮಲ್ಲೇ ಬಗೆಹರಿಸ್ಕೋಬಹುದಾಗಿತ್ತು. ಅದನ್ನ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ ಯಾಕೆ? ಅದು ನಿಮ್ಮ ಸಿನಿಮಾ ಟೈಮಲ್ಲೇ ಸುದ್ದಿ ಆಗಿದ್ ಯಾಕೆ ಅಂತ ಗೊತ್ತಿಲ್ಲ ಮೇಡಮ್. ಇದು ಏನಕ್ಕೆ ಹಿಂಗಾಯ್ತು ಏನಕ್ಕೆ ಗೊತ್ತಿಲ್ಲ. ನಾನು ಒಂದೇ ಅನ್ಕೊಂಡಿರೋದು, ಯಾರ ಮೇಲೂ ನಾನು ಇದ್ ಮಾಡಕ್ ಹೋಗಲ್ಲ. ಒಂದು ನನ್ ಟೈಮ್ ಸರಿ ಇಲ್ಲ, ಹಂಗಾಗಿದೆ ಅಂತಾನೆ ಅನ್ಕೊಂಡಿದ್ದೀನಿ ಇವತ್ತು. ನನ್ ಬ್ಯಾಡ್ ಲಕ್ಕಿಗೆ ನಾನು ಏನ್ ಮಾಡಕ್ಕಾಗತ್ತೆ? ಈಗ ಚೆನ್ನಾಗಿರ್ತಾರೆ, ಬೆಳಗ್ಗೆ ಹಿಂಗಾಗ್ತಾರೆ, ಮತ್ತೆ ಚೆನ್ನಾಗ್ತಾರೆ. ಅದ್ ಪಾಪ ಅವ್ರದ್ದು ತಪ್ಪಿರಲ್ಲ, ನಮ್ದು ತಪ್ಪಿರಲ್ಲ. ಏನೋ ಮಧ್ಯೆ ನಮ್ ಟೈಮು ತುಂಬಾ ದೊಡ್ಡದಾಗಿ ಕೆಟ್ಟಿತ್ತು ಅನ್ಸುತ್ತೆ, ಹಂಗಾಗಿದೆ ಅಂತ ನನ್ನ ಇವತ್ತು ಅನ್ಕೊಂಡಿದ್ದೀನಿ. ಇನ್ನು ನೀವು ಅದೇ ಸರ್, ನೀವು ಮಾತಾಡಿದಂತ ಕೆಲವೊಂದು ಆಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗಿದ್ವು. ನೀವು ಕೂಡ ಹೇಳಿದ್ರಿ ಅದು ನಾನಲ್ಲ ಅಂತ ಅನ್ಬಿಟ್ಟು. ಆಮೇಲೆ ಮತ್ತೆ ನೀವು ಬಂದು ಎಲ್ರಿಗೂ ಕ್ಷಮೆ ಕೂಡ ಕೇಳಿದ್ರಿ. ಈ ಆಡಿಯೋ ಬಗ್ಗೆ ಏನ್ ನಿಮ್ಮ ಕನ್ಕ್ಲೂಷನ್ ಏನ್ ಸರ್ ಇವಾಗ? ಈ ಆಡಿಯೋ ಬಗ್ಗೆ ಪ್ರತಿಯೊಂದು ಎಲ್ಲಾ ಕಡೆ ಕ್ಲಾರಿಟಿ ಕೊಟ್ಟಿದ್ದೀನಿ. ನಾನು ಕ್ಷಮೆ ಕೇಳಿದೆ. ಕ್ಷಮೆ ಕೇಳಿದಾಗ ಎಲ್ರು ಕೂಡ ಏನ್ ನನ್ನ ಇಂಡಸ್ಟ್ರಿ ಬಿಟ್ಟು ಹೋಗು, ನೀನ್ ತಪ್ಪು ಮಾಡಿದ್ಯಾ ಹಂಗೆ ಅಂತ ಯಾರು ಕೂಡ ಕೆಟ್ಟದಾಗ ಬೈಲು ಇಲ್ಲ, ಏನೂ ಇಲ್ಲ. ಪ್ರೀತಿಯಿಂದ ಎಲ್ಲರೂ ಕೂಡ ತಪ್ಪಾಗಿದೆ, ಮುಂದಕ್ಕೆ ಹುಷಾರು ಅಂತ ಹೇಳಿ ತಿದ್ದಿ ಬುದ್ಧಿ ಹೇಳಿ ಮತ್ತೆ ಒಂದು ಆಶೀರ್ವಾದ ಮಾಡಿದ್ರು. ಹಂಗಾಗಿ ಮತ್ತೆ ಈಗ ಸಿನಿಮಾಗಳು ಮಾಡಬೇಕು ಅಂತ ಮತ್ತೆ ಸ್ವಲ್ಪ ಪ್ರಿಪರೇಷನ್ ರೆಡಿ ಮಾಡ್ಕೊಂತ ಇದ್ದೀನಿ. ಏನಾಗಿತ್ತು ಸರ್ ಮಿಂಚು ಅವರು ಮತ್ತೆ ನಿಮ್ ನಡುವೆ ಏನಾಗಿತ್ತು? ಏನಾದ್ರೂ ಜಗಳ ಆಗಿತ್ತಾ? ಯಾಕೆ ಇಷ್ಟೊಂದು ದೊಡ್ಡ ಒಂದು ಚಿಕ್ಕ ವಿಷಯನ ದೊಡ್ಡದಾಗಿ ಯಾಕೆ ಮಾಡ್ಕೊಂಡ್ರಿ? ತುಂಬಾ ಚೆನ್ನಾಗಿದ್ರಿ. ನಾನು ಕೂಡ ನಿಮ್ ಜೊತೆ ಕೆಲವೊಂದಷ್ಟು ಪ್ರೋಗ್ರಾಮ್ಗಳಿಗೆ ಕೂಡ ಬಂದಿದ್ದೆ. ನೀವು ಮಿಂಚು ಅವ್ರು ಇದ್ದಾಗ್ಲೂ ನಾನಿದ್ದೆ. ಬಟ್ ಆದ್ರೂ ನೀವಿಬ್ರು ಚೆನ್ನಾಗಿದ್ರಿ. ಬಟ್ ಸಡನ್ ಆಗಿ ಈ ರೀತಿ ಎಲ್ಲ ಯಾಕೆ ಆಯ್ತು ಅಂತ? ಮೇಡಮ್ ಅಂದ್ರೆ ಇಬ್ರು ಚೆನ್ನಾಗೇ ಇದ್ದು, ನಾವು ಆಲ್ಮೋಸ್ಟ್ ಒಂದ್ 3-4 ವರ್ಷದಿಂದ ಚೆನ್ನಾಗೇ ಇದ್ದು, ಒಳ್ಳೊಳ್ಳೆ ಶೋಗಳು ಮಾಡಿದೀವಿ, ಚೆನ್ನಾಗಿ. ಅವರ ನನ್ನ ಮಧ್ಯೆ ಒಂದು ಆಯ್ತು ಜಗಳ. ಜಗಳ ಅಂದ್ರೆ ಏನು ಆ ಮಟ್ಟಕ್ಕೆ ಏನಾಗಿರಲ್ಲ, ಮಾಮೂಲಿಯಾಗಿ ಒಂದು ಜಗಳ ಆಯ್ತು. ನೋಡಮ್ಮ, ಇನ್ಮೇಲೆ ಶೋಗಳು ಬೇಡ, ಏನು ಬೇಡ, ನಾನು ಸಿನಿಮಾಗಳು ಮಾಡ್ಬೇಕು, ನೀನು ನನ್ನ ಫ್ರೆಂಡ್ಶಿಪ್ ಕಟ್ ಅಂತ ಏನೋ ಒಂದು ಹೇಳಿದೆ. ಅದಕ್ಕೆ ಹಲೋ ಬಂದೆ ಹಲೋ ಹೇಳಿ. ಅದು ಏನೋ ಆಯ್ತು ಬಿಡಿ ಮೇಡಮ್, ಅದು ಟೈಮ್ ಕೆಟ್ಟಿತ್ತು, ಹಿಂಗ ಆಗಿತ್ತು ಅಂತ ಅನ್ಕೊಂಡಿದ್ದೆ ಸುಮ್ಮನೆ. ಯಾಕಂದ್ರೆ ಪ್ರತಿಯೊಂದು ಹೇಳ್ಕೊಂಡ್ ಕುತ್ಕೊಳಕ್ ಈಗ ಇಲ್ಲ, ನೀವು ಹೇಳ್ಬೇಕಲ್ವಾ? ಇವಾಗ ನೀವ್ ಹೇಳಿದಿರ ವಿಡಿಯೋದಲ್ಲಿ ನಮ್ಮಿಬ್ರು ಮಂದಿ ತಂದಿಕ್ ತಮಾಷೆ ನೋಡಿದ್ರು ಅಂತ. ಯಾರು ತಂದಿಕ್ಕಿದ್ದು ಅಂತ ತಂದೆ. ಅದಕ್ಕೆ ಮತ್ತೀಗ ಏನಾಗತ್ತೆ ಗೊತ್ತಾ, ಮತ್ತ ಅವ್ರ ಹೆಸರುಗಳು ಹೇಳ್ತಾ ಹೋಗೋದು, ಮತ್ತೆ ರಿವೆಂಜ್ ಸ್ಟಾರ್ಟ್ ಮಾಡೋದು. ಮತ್ ನಾವ್ ಜೀವನ ಪೂರ್ತಿ ಏನು ಕೆಲಸ ಮಾಡಕ್ ಆಗಲ್ಲ. ಅಲ್ಲ, ನೀವು ಅವ್ರು ರಿವೆಂಜ್ ಇಟ್ಕೋತಾರ ನಿಮ್ ಮೇಲೆ ಅಂತ ಅಂದ್ಬಿಟ್ರೆ, ಇವಾಗ ನಿಮ್ಮ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, ನಿಮ್ದು ಫಸ್ಟ್ ಫಿಲ್ಮ್. ಆ ಫಿಲಿಂ ಪ್ರಮೋಷನ್ಗೆ ಒಂದು ಅಡಚಣೆ ಮಾಡ್ಬಿಟ್ರಲ್ಲ, ಆ ಫಿಲಿಂ ಸಕ್ಸಸ್ಗೆ ಒಂದು ಅಡಚಣೆ ಮಾಡ್ಬಿಟ್ರಲ್ಲ. ಸಿನಿಮಾ ಅಂತೂ ಸೂಪರ್ ಆಗಿದೆ, ನಾನು ಕೂಡ ನೋಡಿದೀನಿ ಸಿನಿಮಾ. ಸಖತ್ತಾಗಿದೆ ಸಿನಿಮಾ. ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಸಿನಿಮಾ. ಇಂಥ ಸಿನಿಮಾ ರಿಲೀಸ್ ಟೈಮಲ್ಲೇ ನಿಮ್ಮ ಮೇಲೆ ಟಾರ್ಗೆಟ್ ಅನ್ನ ಇಟ್ಟು ಈ ರೀತಿ ಮಾಡಿದ್ರಲ್ಲ ಅಂತ. ಯಾಕೆ ನೀವು ಬೆಳೆಯೋದು ಅವ್ರಿಗೆ ಇಷ್ಟ ಇಲ್ವಾ ಅಂತ? ನಾನು ಅವತ್ತು ಎಲ್ಲಾ ಇಂಟರ್ವ್ಯೂ ಹೇಳಿದೀನಿ, ಮಿಂಚುದು ಯಾವ್ದೇ ಕಾರಣಕ್ಕೂ ಅವಳು ಸ್ವಂತ ಬುದ್ಧಿಯಿಂದ ಇದು ಮಾಡಿರಕ್ ಚಾನ್ಸೇ ಇಲ್ಲ ಅಂತ. ಯಾಕೆ ಅವಳ ಬಗ್ಗೆ ನನಗೆ ಗೊತ್ತು. ಯಾಕೆ ಅವಳೇ ಸ್ಟಾರ್ಟಿಂಗು ಸಿನಿಮಾ ಒಂದು ಯಾವಾಗ ಇದ್ರಲ್ಲಿ 4-5 ವರ್ಷದ ಮುಂಚೆ ಜಿ ಕುಟುಂಬ ಅವಾರ್ಡ್ಸ್ ಅಲ್ಲಿ ಎಲ್ಲಾ ಹೀರೋಗಳು ಬಂದಾಗ ಅವನು ಈ ತರ ಬರಬೇಕು, ಈ ತರ ಆಗ್ಬೇಕು ಅಂತ ಅಂದವಳು. ಸುಮಾರು ನಮ್ಮ ಸಿನಿಮಾಕ್ಕೂ ಸುಮಾರು ನನಗೆಲ್ಲ ಪ್ರಮೋಷನ್ ವಿಚಾರದಲ್ಲಿ ಎಲ್ಲ ಕೆಲವು ಹೆಲ್ಪ್ ಮಾಡಿದ್ದಾಳೆ. ಈ ತರ ಮಾಡಿದಾಳೆ. ಅವಳ ನನ್ನ ಮಧ್ಯೆ ಒಂದು ಜಗಳ ಆದಾಗ ಅದನ್ನ ಕೆಲವರಿಗೆ ಹೇಳಿದ್ದಾಳೆ. ಅವಾಗ ಅವರಿಗೂ ಒಂದು ಸಿನಿಮಾ ಟಾರ್ಗೆಟ್ ಇತ್ತು, ಇವಳು ನನಗೇನೋ ಒಂದು ನ್ಯಾಯ ಸಿಗುತ್ತೆ, ಅವನು ನನ್ನ ಮಧ್ಯೆ ಒಂದ್ ಮಾಡ್ತಾರೆ ಅಂತ ಅವಳು ಅನ್ಕೊಂಡ್ಲು. ಮಧ್ಯ ನಮ್ ಟೈಮು ಕೆಟ್ಟಿತ್ತು, ಹಂಗ ಆಯ್ತು ಅಂತ ಇವತ್ತು ಅನ್ಕೊಂಡಿದೀನಿ, ಬೇರೆ ಏನಿಲ್ಲ. ಈಗ ನಾನು ಯಾರು ಏನ್ ಕತೆ ಅಂತ ಎಲ್ಲಾರ್ದು ಹೆಸರು ಹೇಳಕ್ ಹೋಗ್ಬಿಟ್ರೆ ಅದು ಸುಮ್ಮನೆ ಸಮಸ್ಯೆಗಳು ಏನಿಲ್ಲ ಎದುರಿಸೋಣ. ಬಟ್ ನಮಗ್ ಟೈಮ್ ಇಲ್ಲ, ಅವರೆಲ್ಲ ಫ್ರೀ ಇದಾರೆ, ಓಕೆ. ಬಟ್ ನಮಗೆ ಇನ್ ಫ್ಯೂಚರ್ ಈಗ ಬಿದ್ದೋಗಿರೋದು ಸ್ವಲ್ಪ ಮತ್ತೆ ಎದಳಕ್ ರೆಡಿ ಆಗ್ಬೇಕಲ್ಲ ನಾವು. ಮತ್ತೆ ಈಗ ಮತ್ತಿನ್ನ ನಾವು ಗಲೀಜ್ ಕ್ಲೀನ್ ಮಾಡ್ಕೊಂಡು ಹೋಗೋದ್ ಬದಲು ಮೊದ್ಲೇ ಕಲ್ಲು ಹಾಕೊಂಡ್ ಮತ್ತೆ ಜಾಸ್ತಿ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ. ಹೌದು. ಇನ್ನು ಈ ವಿಚಾರವಾಗಿ ನಿಮ್ಮ ವೈಫ್ ಅವ್ರು ಕೂಡ ತುಂಬಾ ಓಡಾಡಿದ್ರು. ಅವರು ಕೂಡ ಅದು ಫಸ್ಟ್ ಟೈಮ್ ಅವರು ಮೀಡಿಯಾನ ಫೇಸ್ ಮಾಡಿದ ಅನ್ಕೋತೀನಲ್ವಾ? ಅವ್ರಿಗೆ ಇದೆಲ್ಲ ಯಾವ್ದು ಗೊತ್ತಿಲ್ಲ.
ತುಂಬಾ ಹೋರಾಡಿದ್ರು. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರು ನಿಮ್ಗೆ ಸಪೋರ್ಟಿವ್ ಆಗಿ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ನೀವು ಜೈಲಲ್ಲಿ ಇರ್ಬೇಕಾದ್ರೆ. ಇಲ್ಲ ಇದ್ರು ನಿಮ್ ಪರವಾಗಿ ಓಡಾಡ್ತಿದ್ರು ಅವರು. ಹೌದೌದು, ತುಂಬಾ ಹೋರಾಡಿದ್ರು ಅವರು, ನಮ್ಮ ವೈಫು, ಆಮೇಲೆ ನಮ್ಮ ಸ್ನೇಹಿತರು, ಸುಮಾರು ಜನ ಓಡಾಡಿದ್ರು, ನಮ್ಮ ಫ್ಯಾಮಿಲಿ ಎಲ್ಲ. ಏನಂದ್ರೆ ಎಲ್ಲರಿಗೂ ಒಂದೇ ಬೇಜಾರ, ಸಿನಿಮಾ ಟೈಮಲ್ಲಿ ಹಿಂಗ ಆಯ್ತಲ್ಲ ಅಂತ ಒಂದ್ ಬೇಜಾರಾಯ್ತು. ಆಮೇಲೆ ಇದರಿಂದ, ಯಾಕೆಂದ್ರೆ ಇವ್ರದ್ದು ನಂದು ಜಗಳ ಏನಾದ್ರು ಕೂಡ ಅವಳು ಆತರ ಮಾಡೋಳಲ್ಲ ಅಂತ ನನಗೆ ಗ್ಯಾರಂಟಿ ಇತ್ತು. ಬಟ್ ಅದ್ ಯಾಕೆ ಹಿಂಗಾಯ್ತು, ಏನ್ ಕತೆ ಅನ್ನೋದು ಇವತ್ತು ನಾನು ಅವಳನ್ನ ದ್ವೇಷಿಸಲ್ಲ. ಯಾಕೆಂದ್ರೆ ನಾನು ಕೆಲವನ್ನ ನಂಬ್ತೀನಿ, ಟೈಮ್ ಅನ್ನೋದನ್ನ ತುಂಬಾ ನಂಬ್ತೀನಿ. ಒಂದೊಂದ್ಸತಿ ಟೈಮ್ ಕೆಟ್ಟಾಗ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದೊಂದು ಗ್ಯಾರಂಟಿ ನನಗಿದೆ. ಹಂಗಾಗಿ ನಾನು ಯಾರು ಅವ್ರು ಬರೀ ನೆಪ ಅಷ್ಟೇ, ನನ್ನ ಹಣೆ ಬರ ಚೆನ್ನಾಗಿಲ್ಲ, ಅವ್ರು ಏನ್ ಮಾಡಕ್ಕಾಗತ್ತಪ್ಪ ಅಂತ ನಾನು ಅಷ್ಟೇ ಅನ್ಕೊಂಡಿದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.